श्रीराम सैनिक जिंदाबाद जिंदाबाद ಸಂಗ್ರಹಿಸಿ ಬಿಜೆಪಿಯವರ ಬಾಯಿ ಸ್ವಚ್ಛಗೊಳಿಸಿ ದಲಿತರ ಉಚ್ಚಿ ಸಂಗ್ರಹಿಸಿ ದಲಿತರ ಹಣೆಯನ್ನು ಉಚ್ಚಿ ಸಂಗ್ರಹಿಸಿ ಬಿಜೆಪಿಯವರ ಬಾಯಿ ಸ್ವಚ್ಛಗೊಳಿಸಿ ದಲಿತರ ಹಣೆ ಉಚ್ಚಿ ಸಂಗ್ರಹಿಸಿ ಬಿಜೆಪಿಯವರ ಬಾಯಿ ಸ್ವಚ್ಛಗೊಳಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗುಡಿಸಲುಗಳ ಗುಡ್ಡುಗುತ್ತಿವೆ ಗುಡಿಸಲುಗಳ ಗುಡ್ಡುಗುತ್ತಿವೆ ಮನುವಾದಿ ಕೇಂದ್ರ ಸರ್ಕಾರಕ್ಕೆ ಜಾತಿವಾದಿ ಆರ್ಎಸ್ಎಸ್ಗೆ ಜಾತಿವಾದಿ ಶ್ರೀರಾಮ್ ಸೇನೆಗೆ ಮನುವಾದಿ ಜಾತಿವಾದಿಗಳಿಗೆ ಬೇಕೇ ಬೇಕು ದಲಿತರ ಉಚ್ಚಿ ಸಂಗ್ರಹಿಸಿ ದಲಿತರ ಉಚ್ಚಿ ಸಂಗ್ರಹಿಸಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬಿಜಾಪುರ ಜಿಲ್ಲೆ ಶಾಖೆ ವತಿಯಿಂದ ಏನು ಆಗಸ್ಟ್ 8ರಂದು ರಾಮಲೀಲಾ ಮೈದಾನದಲ್ಲಿ ಮಾನ್ಯ ಶ್ರೀ ಖರ್ಗೆ ಸಾಹೇಬರ ಭಾಷಣದ ನಂತರ ಮನುವಾದಿ ಕಿಡಿಗೇಡಿ ಬಿಜೆಪಿ ಅಂಗಪಕ್ಷಗಳು ಇವತ್ತು ರಾಮಲೀಲಾ ಮೈದಾನವನ್ನು ಶುದ್ಧೀಕರಣ ಮಾಡಿದ್ದೇವೆ ಗಂಗಾಜಲದ ಮುಖಾಂತರ ಅಂತ ಹೇಳಿ ಏನು ಮಾಡಿದ್ದಾರೆ. ಅದನ್ನು ಇವತ್ತಿನ ದಿವಸ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು, ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ನೀವು ಮಾಡ್ತಾ ಇದ್ದೀರಿ, ಅವಮಾನವನ್ನು ಮಾಡ್ತಿದ್ರಿ ಪದೇ ಪದೇ ಈ ದೇಶದಲ್ಲಿ. ಅವರಿಗೆ ಇವತ್ತಿನ ದಿವಸ ದಲಿತ ಸಂಘರ್ಷ ಸಮಿತಿ ದಲಿತರ ಒಂದೊಂದು ಹನಿ ಮೂತ್ರವನ್ನು ಇವತ್ತಿನ ದಿವಸ ಬಿಜೆಪಿಯರ ಮತ್ತು ಬಿಜೆಪಿ ಅಂಗಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಅವರ ಬಾಯಿಯನ್ನು ಮತ್ತು ಅವರ ಮನಸ್ಸನ್ನು ದಲಿತರ ಮೂತ್ರದಿಂದ ಸ್ವಚ್ಛಗೊಳಿಸ್ತೇವೆ ಅಂತಕ್ಕಂಥ ಘೋಷಣೆ ಕೂಗುವುದರ ಮುಖಾಂತರ ಇವತ್ತಿನ ದಿವಸ ಇಡೀ ಒಂದು ಮನುವಾದಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಬಂಧುಗಳೇ. ಹೀಗಾಗಿ ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಮನುಷ್ಯತ್ವ ಇಲ್ಲದ ಧರ್ಮವನ್ನು ತ್ಯಜಿಸಬೇಕು ಅಂತಕ್ಕಂಥ ಮಾತನ್ನು ಮನುಷ್ಯರನ್ನಾಗಿ ಕಾಣದಂಥ ಇಂಥ ದೇಶದ ಹೇಯ ಕೃತ್ಯಗಳನ್ನು ಇವತ್ತು ಎದ್ದು ಎಸಿಬೇಕಂತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹೀಗಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಂಥ ಹೋರಾಟಗಳ ಮುಖಾಂತರ ಮನುವಾದಿಗಳಿಗೆ ಎಚ್ಚರಿಕೆಯನ್ನು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಶೋಕ್ ಚಲವಾದಿ, ಜಿಲ್ಲಾ ಸಂಚಾಲಕರು, ಬಿಜಾಪುರ ಖಂಡದಲ್ಲಿ ಆದಂಥ ಸನ್ಮಾನ್ಯ ಶ್ರೀ ಈ ದೇಶದಲ್ಲಿ 2ನೇ ಅಂಬೇಡ್ಕರ್ ಎಂದು ನಂಬಿಕೊಂಡಂಥ ಈ ದೇಶದ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಒಂದು ಶಕ್ತಿಯಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಒಂದು ಭಾಷಣ ಮುಗಿದ ತಕ್ಷಣ ಅದು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಬಿಜೆಪಿ ಅಂಗಪಕ್ಷಗಳಿಗೆ ಇವತ್ತು ನಾವು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಗೆ, ಯಾಕಂದ್ರೆ ಇಲ್ಲಿವರೆಗೆ ಅವ್ರ ಮ್ಯಾಗ ಯಾವ ಒಂದು ಕೇಸ್ಗಳು ಕೂಡ ದಾಖಲೆ ಆಗಿಲ್ಲ. ಹಾಗಾಗಿ ಅವ್ರ ಮ್ಯಾಗ ಒಂದು ಅಟ್ರಾಸಿಟಿ ಮತ್ತು ಗುಂಡಾ ಆಕ್ಟ್, ಗಡೀಪಾರ್ ಅನ್ನುವ ಕೇಸ್ಗಳು ಕೂಡ ದಾಖಲೆ ಮಾಡಬೇಕು. ಒಂದು ಹೇಳಿ ದಾಖಲೆ ಮಾಡದ ಇದ್ದಲ್ಲಿ ರಾಜ್ಯದಂತ ಮತ್ತು ದೇಶದಂತ ಇವತ್ತು ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟಗಳು ಹಮ್ಮಿಕೊಳ್ಬೇಕಂತ. ಯಾಕಂದ್ರೆ ಈ ದೇಶದ ಮನುವಾದಿಗಳು, ಅಂದಿನ ಮನುವಾದಿಗಳು, ಪೇಶ್ವೆಗಳು, ಇವತ್ತು ಇಂದಿನ ಮನುವಾದಿಗಳು, RSSದವರು ಕೂಡ, ಯಾಕಂದ್ರೆ 1818ನೇ ಇಸ್ವಿ ಇವತ್ತು ಮತ್ತೆ ಮೆಲುಕು ಹಾಕಬೇಕಾಗ್ತದೆ ಈ ದೇಶದಾಗ. ಯಾಕಂದ್ರೆ ಅವತ್ತ 500 ದಲಿತ ಒಂದು ಸೈನಿಕರು 28,000 ಪೇಶ್ವೆ ಸೈನಿಕರನ್ನು ಹೊಡೆದು ಇವತ್ತು ಮತ್ತೆ ಮೆಲುಕು ಹಾಕಿ ಮತ್ತೆ ನಾವು ದಲಿತ ಮತ್ತು ಸೈನಿಕರು ಮತ್ತೆ ಈ ದೇಶದಲ್ಲಿ ತಯಾರು ಆಗಬೇಕಾಗ್ತದೆ ಅಂತೇಳಿ ಕೂಡ ನಾನು ಇವತ್ತು ಮನುವಾದಿಗಳಿಗೆ ಎಚ್ಚರಿಕೆ ಕೂಡ ನೀಡ್ತಾ ಇದ್ದೇನೆ. ವಿನಾಯಕ್ ಗುಣಸಾಗರ್, ಬೆಳಗಾವಿ ವಿಭಾಗಿ ಸಂಚಾಲಕ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.